Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ನಿಮ್ ಪರ್ಸನ್ ಜೊತೆ ಯಾರಾದ್ರೂ ಥರ್ಡ್ ಪಾರ್ಟಿ ಇದ್ದಾರೆ ಅನ್ನೋ ಒಂದು ಕನ್ಫರ್ಮೇಶನ್ ಇತ್ತು ಅಂತಂದ್ರೆ ಮಾತ್ರ ನೀವು ವಿಡಿಯೋನ ನೋಡಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಫೋರ್ಸ್ಫುಲಿ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಗೊತ್ತಿದ್ದೂನು ಸಿಚುವೇಶನ್ಗೆ ಸೆಟ್ ಆಗ್ಲಿಲ್ಲ ಅಂತಂದ್ರೂ ತಗೊಳಕ್ ಹೋಗ್ಬೇಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಇದಕ್ಕೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂಡ್ ಏನ್ ಎನರ್ಜಿ ಇದೆ ತಿಳಿಸ್ಕೊಡಿ. ಓಕೆ ಗೈಸ್, ಇಲ್ಲಿ ಸಿಚುವೇಶನ್ ಹೇಗಿದೆ ಅಂಡ್ ಸ್ವಲ್ಪ ಮುಂಚಿನ ದಿನಗಳಲ್ಲಿ ಥರ್ಡ್ ಪಾರ್ಟಿ ಮತ್ತೆ ನಿಮ್ ಪರ್ಸನ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಥರ್ಡ್ ಪಾರ್ಟಿಗೆ ಇಲ್ಲಿ ಆಪ್ಷನ್ಸ್ ಇದೆ ಅನ್ನೋದು ನಿಮ್ ಪರ್ಸನ್ಗೆ ಗೊತ್ತಿತ್ತು. ಬಟ್ ಸ್ಟಿಲ್ ಈ ಪರ್ಸನ್ ಅದನ್ನೆಲ್ಲ ದೂರ ಮಾಡ್ಕೊಂಡು ತುಂಬಾ ವೆಯ್ಟ್ ಮಾಡ್ಕೊಂಡು ಈ ಥರ್ಡ್ ಪಾರ್ಟಿ ಜೊತೆಲಿ ಇದ್ರು. ಅಂಡ್ ಸರಿಯಾಗಿ ಇವರು ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಅವ್ರ ಕೆರಿಯರ್ ಕಡೆ. ನಿಮಗೆ ನಿಮ್ ವಿಚಾರಕ್ಕೆ ಬರೋದಾದ್ರೆ ಈ ಪರ್ಸನ್ ನಿಮ್ಗೆ ಅಂತ ಟೈಮೇ ಕೊಡ್ತಿರ್ಲಿಲ್ಲ. ನಿಮಗೆ ಗೊತ್ತಿದ್ರೂನು ಈ ಪರ್ಸನ್ ತುಂಬಾ ಧೈರ್ಯವಾಗಿ ಥರ್ಡ್ ಪಾರ್ಟಿ ಜೊತೆಲಿ ಇದ್ರು ಅನ್ನೋದು ಕಾಣ್ತಾ ಇದೆ. ಅಂಡ್ ಬೇಕಾಗಿ ಸಹ ಮಾಡಿದ್ದಾರೆ ಇಲ್ಲಿ ಈ ಪರ್ಸನ್. ಅಂಡ್ ಈ ಪರ್ಸನ್ ಥರ್ಡ್ ಪಾರ್ಟಿ ಕಡೆ ಸ್ಟಕ್ ಆಗಿದ್ರು. ಆಗ ಫೈನಾನ್ಷಿಯಲಿ ಸ್ಟೇಬಲ್ ಅನ್ನೋದು ಇರ್ಲಿಲ್ಲ ಈ ಪರ್ಸನ್ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಇದ್ದಾಗ. ಅಂಡ್ ಈ ಪರ್ಸನ್ ಎಲ್ಲದಕ್ಕೂ ವೇಟ್ ಮಾಡೋದ್ರಲ್ಲೇ ಕಾಲ ಕಳೆದ್ರು. ಫೈನಾನ್ಷಿಯಲಿ ಆಗಿರ್ಬೋದು, ಏನಾದ್ರೂ ಒಂದು ಗ್ರೋತ್ ಆಗಿರ್ಬೋದು ಅಂಡ್ ಕೆರಿಯರ್ ವೈಸ್ ಏನು ಪ್ರೋಗ್ರೆಸ್ ಇರ್ಲಿಲ್ಲ ಅಲ್ಲಿ. ಪ್ರೋಗ್ರೆಸ್ ತಗೊಳೋದಿಕ್ಕೇನೆ ತುಂಬಾನೇ ಕಷ್ಟ ಆಗ್ತಿತ್ತು ಈ ಪರ್ಸನ್ಗೆ. ಓಕೆನಾ? ಬಿಕಾಸ್ ಇಲ್ಲಿ ತುಂಬಾನೇ ಇನ್ವಾಲ್ವ್ ಆಗ್ಬಿಟ್ಟಿದ್ರು ಥರ್ಡ್ ಪಾರ್ಟಿ ವಿಚಾರದಲ್ಲಿ. ಇವ್ರು ಹೆಂಗ್ ಪ್ರೊಟೆಕ್ಟ್ ಮಾಡ್ತಿದ್ರು ಅಂದ್ರೆ ಅವ್ರು ಯಾರ ಜೊತೆಲೂ ಮಾತಾಡ್ಬಾರ್ದು ಥರ್ಡ್ ಪಾರ್ಟಿ. ಬಟ್ ಸ್ಟಿಲ್ ಆ ಥರ್ಡ್ ಪಾರ್ಟಿಗೆ ಆಪ್ಷನ್ಸ್ ಅನ್ನೋದಿತ್ತು. ಇವರು ಏನ್ ಥಿಂಕ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ನಾನೇ ಇರ್ಬೇಕು, ಬೇರೆ ಯಾರು ಇರ್ಬಾರ್ದು ಅನ್ನೋ ಒಂದು ಪೊಸೆಸಿವ್ ಅಂತ ತುಂಬಾನೇ ಇತ್ತು. ಪ್ರೀತಿ ಅನ್ನೋದಕ್ಕಿಂತ ಪೊಸೆಸಿವ್ನೆಸ್ ಜಾಸ್ತಿ ಇತ್ತು ನಿಮ್ ಪರ್ಸನ್ಗೆ ಥರ್ಡ್ ಪಾರ್ಟಿ ಮೇಲೆ. ಬಟ್ ಈಗ ಇವ್ರ ಸಿಚುವೇಶನ್ ಏನಾಗಿದೆ ಅಂತಂದ್ರೆ ಜಸ್ಟಿಸ್ ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ. ಈ ಪರ್ಸನ್ ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಅಲ್ಲಿ ಥರ್ಡ್ ಪಾರ್ಟಿಯಿಂದ ಚೇಂಜಸ್ ಅನ್ನೋದು ಬಂದಿಲ್ಲ. ಇವ್ರು ಎಷ್ಟು ಪೊಸೆಸಿವ್ ತೋರ್ಸಿದ್ರಲ್ಲ ಅದು ಇವ್ರಿಗೆ ರಿಟರ್ನ್ ಅಂದ್ರೆ ಈಗ ಒಬ್ರ ಮೇಲೆ ಯಾವ ರೀತಿ ಅಂತಂದ್ರೆ ಈಗ ಅಷ್ಟೊಂದು ಪೊಸೆಸಿವ್ ತೋರಿಸಿ ಥರ್ಡ್ ಪಾರ್ಟಿನ ಕಂಟ್ರೋಲ್ ಮಾಡ್ತಿದ್ರು ಈ ಪರ್ಸನ್, ನಿಮ್ ಪರ್ಸನ್. ಈಗ ಥರ್ಡ್ ಪಾರ್ಟಿನೇ ಇವ್ರ ಜೊತೆಲಿ ಇಲ್ಲ. ಜಸ್ಟಿಸ್ ಅನ್ನೋದು ಮಾಡ್ಲಿಲ್ಲ ಇವ್ರು ಹೇಳ್ಕೊಟ್ಟಂಗ ಅವ್ರು ಇರ್ಲಿಲ್ಲ. ಅಂಡ್ ಇವರು ಪೊಸೆಸಿವ್ನೆಸ್ ಅಂತ ಹೇಳದ್ನಲ್ಲ, ಬೇರೆಯವ್ರ ಜೊತೆಲಿ ಮಾತಾಡೋದನ್ನ ಥರ್ಡ್ ಪಾರ್ಟಿ ಬಿಡ್ತಾ ಇರ್ಲಿಲ್ಲ. ಈ ಪರ್ಸನ್ ಥರ್ಡ್ ಪಾರ್ಟಿನ ಚೇಂಜ್ ಮಾಡೋದಕ್ಕೆ ನೋಡಿದ್ರು. ಬಟ್ ಎಂಡ್ ಇಲ್ಲಿ ನಿಮ್ ಪರ್ಸನ್ಗೆ ಹರ್ಟ್ ಮಾಡಿ ಹೋಗಿದ್ದಾರೆ ಇಲ್ಲಿ ಥರ್ಡ್ ಪಾರ್ಟಿ. ಓಕೆನಾ? ಯೂನಿವರ್ಸ್ ಕ್ಲಾರಿಫೈ ಮಾಡಿ.
ಸ್ಟಕ್ ಎನರ್ಜಿ ಅನ್ನೋದು ತುಂಬಾನೇ ಇದೆ. ಇವರಿಬ್ರು ಈಗೀಗ ಮಾತಾಡ್ತಿಲ್ಲ ಅನ್ನೋದು ಕಾಣ್ತಾ ಇದೆ. ಅಂಡ್ ಅಗೇನ್ ಅದು ಬಂದು ಮತ್ತೆ ರೀಕನ್ಸಿಲೇಷನ್ ಅನ್ನೋದು ಸಹ ಇದೆ ಇವರಿಬ್ರಲ್ಲಿ. ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ದೂರ ಹೋಗ್ತಿಲ್ಲ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಈಗ ಅವರು ನಿಮ್ಮಷ್ಟು ಜೆನ್ಯೂನ್ ಅಲ್ಲ ಥರ್ಡ್ ಪಾರ್ಟಿ. ಬಟ್ ಇಲ್ಲಿ ಈ ಪರ್ಸನ್ ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದಾರೆ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ. ಇವ್ರು ಚೇಂಜ್ ಮಾಡಕ್ ಹೋದಷ್ಟುನು ಅಲ್ಲಿ ಆ ಪರ್ಸನ್ ಇವ್ರು ಹೇಳ್ಕೊಡೋ ರೀತಿಲಿ ಚೇಂಜ್ ಆಗ್ತಿಲ್ಲ. ಸಾರಿ, ಆ ರೀತಿ ಚೇಂಜ್ ಆಗ್ತಿಲ್ಲ ಅಂತಂದ್ರು ಈ ಪರ್ಸನ್ ಎಫರ್ಟ್ಸ್ ಅನ್ನೋದು ಆಗ್ತಿದೆ. ಈಗ ಸದ್ಯಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಇವ್ರಿಬ್ರು, ಮತ್ತೆ ರೀಕನ್ಸಿಲೇಷನ್ ಅನ್ನೋದಿದೆ ಇವ್ರಿಬ್ರಿಗೂನು. ಇಲ್ಲಿ ಥರ್ಡ್ ಪಾರ್ಟಿನೇ ಬೇಡ ಅಂತ ಹೇಳ್ತಾರೆ ಇವ್ರನ್ನ. ಇವರಿಗೆ ಬಿಡೋದಕ್ಕೂ ಪೊಸೆಸಿವ್ನೆಸ್. ಇನ್ಯಾರಾದ್ರೂ ಅವ್ರ ಲೈಫಿಗೆ ಬಂದ್ಬಿಟ್ರೆ, ಈಗ ಆಲ್ಮೋಸ್ಟ್ ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ನಿಮ್ ಮೇಲೂ ಗಮನ ಇದೆ. ಬಟ್ ಅವ್ರ ಇಂಪಾರ್ಟೆನ್ಸ್ ಎಲ್ಲಾನು ಥರ್ಡ್ ಪಾರ್ಟಿ ಕೊಡ್ತಾ ಇದಾರೆ. ಇನ್ ಕೆಲವರಿಗೆ ನಿಮ್ ಮೇಲೆ ಗಮನನೇ ಇಲ್ಲ, ಆಲ್ಮೋಸ್ಟ್ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಥರ್ಡ್ ಪಾರ್ಟಿ ವಿಚಾರದಲ್ಲಿ. ಇವರಿಗೆ ತುಂಬಾನೇ ಹರ್ಟ್ ಆಗ್ತಾ ಇದೆ. ಇದು ಇವರು ಕರ್ಮ ಅನ್ಭೋಗಿಸ್ತಿದ್ದಾರೆ, ನಿಮಗ್ ಮೋಸ ಮಾಡಿ ಇಲ್ಲಿ ಕರ್ಮ ಅನ್ಭೋಗಿಸ್ತಿದ್ದಾರೆ ಅನ್ನೋ ಐಡಿಯಾನೇ ಇಲ್ಲ ಈ ಪರ್ಸನ್ಗೆ. ಅವರೇ ಏನೋ ಒಂದು ರೋಮಿಯೋ ಜೂಲಿಯಟ್ ಲೆವೆಲ್ಗೆ ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ ನಿಮ್ ಪರ್ಸನ್ ಅವ್ರನ್ನ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಮಾತು ಇವ್ರೇನು ಕೇಳೋದಿಲ್ಲ. ಈಗ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಇವ್ರು ಕೇಳೋದಿಲ್ಲ. ಬಟ್ ಅವ್ರು ಮಾತ್ರ ಇವ್ರ ಮಾತನ್ನ ಕೇಳ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳ್ತಿದ್ದಾರೆ ನಿಮ್ಮ ಪರ್ಸನ್. ಅಂಡ್ ಥರ್ಡ್ ಪಾರ್ಟಿಗೆ ಇಲ್ಲಿ ತುಂಬಾನೇ ಈಗೋ ಅನ್ನೋದಿದೆ. ಅಂಡ್ ನಿಮ್ ಪರ್ಸನ್ ಹೆಲ್ತ್ ಸರಿ ಇಲ್ಲ ಇಲ್ಲಿ. ಈಗ ಅವ್ರ ಹೆಲ್ತ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇರ್ಬೋದು, ಅವರಿಗೆ ಅಲ್ಲೂ ಸಹ ಕೇರ್ ಅನ್ನೋದಿಲ್ಲ ಅವರಿಗೆ. ಇಲ್ಲಿ ಥರ್ಡ್ ಪಾರ್ಟಿ ಅಂತಾನೆ ತುಂಬಾ ಇದ್ ಮಾಡ್ತಾ ಇದ್ರು. ಕೆಲವು ಥರ್ಡ್ ಪಾರ್ಟಿ ಇವ್ರಿಗೂ ಮತ್ತೆ ನಿಮ್ ಪರ್ಸನ್ಗೂ ಮತ್ತೆ ಥರ್ಡ್ ಪಾರ್ಟಿಗೆ ಇಲ್ಲಿ ಮದ್ವೆನೂ ಆಗಿರ್ಬೋದು ಕೆಲವರಿಗೆ, ಎಲ್ರಿಗೂ ಅಲ್ಲ. ಸೊ ನೀವ್ ಎಷ್ಟೋ ಟ್ರೈ ಮಾಡ್ತಾ ಇದ್ದೀರಾ ಇವ್ರಿಬ್ಬರನ್ನ ದೂರ ಮಾಡ್ಬೇಕು, ನನ್ ಪರ್ಸನ್ ನನ್ಗೆ ನ್ಯಾಯ ಮಾಡ್ಬೇಕು ಅಂತ. ಬಟ್ ಇಲ್ಲಿ ಆಗ್ತಿಲ್ಲ. ಆ ಟ್ರೈ ಅಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ. ಇಲ್ಲಿ ಥರ್ಡ್ ಪಾರ್ಟಿಗೂ ನಿಮ್ ಪರ್ಸನ್ ಕಂಡ್ರೆ ಅಷ್ಟೊಂದು ಇಷ್ಟ ಇಲ್ಲ, ಬೇಡ ಅಂತ ಥರ್ಡ್ ಪಾರ್ಟಿ ಡಿಸೈಡ್ ಮಾಡಿದ್ರು ನಿಮ್ ಪರ್ಸನ್ ಇಲ್ಲಿ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ. ಥರ್ಡ್ ಪಾರ್ಟಿನ ಪದೇ ಪದೇ ಅವರೇ ರಿಕನ್ಸಿಲೇಷನ್ ಮಾಡ್ಕೊಳ್ತಿದ್ದಾರೆ. ಇವ್ರ ಮಧ್ಯದಲ್ಲಿ ತುಂಬಾ ಸಲ ಜಗಳ ಅನ್ನೋದಾಗಿದೆ. ಪದೇ ಪದೇ ಇವರೇ ಅವ್ರನ್ನ ಕೇಳಿನೋ ಅಥವಾ ಬಿಟ್ಟೋಗಕ್ ಇಷ್ಟ ಇಲ್ಲ ಅಂತ ಬೇಡಿನಾದ್ರೂ ಥರ್ಡ್ ಪಾರ್ಟಿನ ಇವ್ರ ಲೈಫಲ್ಲಿ ಇರ್ಸ್ಕೊಳ್ತಿದ್ದಾರೆ. ಇವ್ರು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಈ ಪರ್ಸನ್. ಯೂನಿವರ್ಸ್ ಕ್ಲಾರಿಫೈ ಮಾಡಿ. ಇಲ್ಲಿ ಥರ್ಡ್ ಪಾರ್ಟಿನೇ ಇದು ಬೇಡ ಎಂಡ್ ಮಾಡೋಣ ಅಂತ ಹೇಳಿದ್ರು ನಿಮ್ಮ ಪರ್ಸನ್ ಬಿಡ್ತಿಲ್ಲ, ಅವ್ರನ್ನ ಎಂಡ್ ಮಾಡಕ್ಕೂ ಬಿಡ್ತಿಲ್ಲ. ಇಲ್ಲಿ ಈವನ್ ಅವ್ರನ್ನು ಸಹ ಇವ್ರೇನ್ ನೆಮ್ಮದಿಯಾಗಿ ಇರಕ್ಕೂ ಬಿಡ್ತಿಲ್ಲ. ಡೌಟ್, ತುಂಬಾ ಡೌಟ್ ಇದೆ ಥರ್ಡ್ ಪಾರ್ಟಿ ಮೇಲೆ. ಪೊಸೆಸಿವ್ನೆಸ್ ಅನ್ನೋದು ತುಂಬಾನೇ ಇದೆ. ಇವ್ರು ಹೆಂಗಾದ್ರೂ ಮಾಡಿ ಅವ್ರನ್ನ ಪಡ್ಕೋಬೇಕು, ಇಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅನ್ನೋದು ಕಾಣ್ತಾ ಇದೆ. ಇವ್ರ ಕರ್ಮ ಇನ್ನು ಎಂಡ್ ಆಗ್ಬೇಕಾಗಿದೆ. ಅದಕ್ಕೆ ಇವ್ರಾಗ್ ಇವ್ರೇ ಹೋಗಿ ಹೋಗಿ ಹಳ್ಳಕ್ ಬೀಳ್ತಾ ಇದಾರೆ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಈಗ ಥರ್ಡ್ ಪಾರ್ಟಿಗೆ ಅಂತ ಇಂಟೆನ್ಷನ್ಸ್ ಇಲ್ಲ ನಿಮ್ ಪರ್ಸನ್ ಜೊತೆಲಿ ಇರ್ಬೇಕು, ಈ ರೀತಿ ಇರ್ಬೇಕು, ಹಾಗೆ ಹೀಗೆ ಅಂತ. ಅವ್ರಿಗೀಗ ನಿಮ್ ಪರ್ಸನ್ ಹತ್ರ ಬಿಡುಗಡೆ ಆದ್ರೆ ಸಾಕು ಅಂತ ಕಾಯ್ತಾ ಇದಾರೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡೋದೇನು, ಕೆಲವು ಕಡೆ ರೀಡಿಂಗ್ಸ್ ನ ತಗೊಂಡಿರೋದು ಕಾಣ್ತಾ ಇದೆ. ಅಂಡ್ ಇಲ್ಲಿ ಗೈಡೆನ್ಸ್ ತಗೊಳ್ಳೋದು ಕಾಣ್ತಾ ಇದೆ. ಇಲ್ಲಿ ಆ ಪರ್ಸನ್, ಆ ವ್ಯಕ್ತಿ ಬೇಕು ಇವ್ರ ಲೈಫಿಗೆ ಅಂತ. ಇವರಿಗೆ ಕೆಲವು ಸಲ ಅವಮಾನಗಳು ಸಹ ಆಗಿದೆ. ಬಟ್ ಸ್ಟಿಲ್ ಇಲ್ಲಿ ಥರ್ಡ್ ಪಾರ್ಟಿ ಇಂಪಾರ್ಟೆಂಟ್ ಅಂತ ಕುಣಿತಾ ಇದ್ದಾರೆ. ಅವ್ರ ಜೊತೆಲಿ ಗ್ರೋತ್ ಮಾಡ್ಬೇಕು,
ಇವರು ಫೈನಾನ್ಷಿಯಲಿ ಸಪೋರ್ಟ್ ಸಹ ಮಾಡ್ತಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಥರ್ಡ್ ಪಾರ್ಟಿಗೆ. ಬಟ್ ಇದು ಯಾವ್ದು ಬೇಡ ಥರ್ಡ್ ಪಾರ್ಟಿಗೆ. ಅವ್ರೀಗ ಚೇಂಜ್ ಆಗಿದ್ದಾರೆ ಥರ್ಡ್ ಪಾರ್ಟಿ. ನನ್ಗೆ ಇದು ಯಾವ್ದು ಬೇಡ ಅಂತ ಅವ್ರ ಲೈಫ್ ಕಡೆ ಅವ್ರು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಿಮ್ ಪರ್ಸನ್ ಬಿಡ್ತಾ ಇಲ್ಲ. ಈ ರೀತಿ ಇದೆ ಸಿಚುವೇಶನ್ಸ್. ಓಕೆನಾ, ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ಇಲ್ಲಿ ಗೈಡೆನ್ಸ್ ಬಂದು ನಿಮ್ಗೆ ಇರುತ್ತೆ. ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಈ ಪರ್ಸನ್ ಲೈಫ್ ಅಲ್ಲಿ ಇರಕ್ಕೂ ಆಗ್ತಿಲ್ಲ, ಮೂವ್ ಆನ್ ಆಗೋದಕ್ಕೂ ಆಗ್ತಿಲ್ಲ. ಆ ರೀತಿ ಸಿಚುವೇಶನ್ಸ್ ಇದೆ ನಿಮ್ಗೆ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಎಲ್ಲ ಇದೆ. ಏನ್ ಮಾಡ್ಬೇಕು, ಏನ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಖಂಡಿತ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರೀಡಿಂಗ್ಸ್ ತಗೊಂಡಾಗ ಆ ಪರ್ಸನ್ ಮೇಲೆ ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ, ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರೇ ಇಂಪಾರ್ಟೆನ್ಸ್ ಅನ್ನೋದು ಬರ್ತಾ ಇದೆ. ಅಂಡ್ ನೀವು ತುಂಬಾ ಅದ್ರ ಬಗ್ಗೆನೇ ಯೋಚನೆ ಮಾಡಿ 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 ನೀವೇ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟಿದೀರಾ ಅನ್ನೋದು ಸಹ ಇಲ್ಲಿ ಕಾಣ್ತಾ ಇದೆ. ಈಗ ಯಾರ ಜೊತೆಲ್ಲೋ ನೋಡ್ತೀರಾ, ನಿಮ್ ಪರ್ಸನ್ ನೋಡ್ತೀರಾ ಅನ್ನೋ ಸೀನ್ಸ್ ಎಲ್ಲೋ, ಅಥವಾ ಕಾಂಟ್ಯಾಕ್ಟ್ ಮಾಡಿರೋದಾಗ್ಲಿ, ಆ ರೀತಿ ಎಲ್ಲೋ ನೋಡಿರ್ತೀರಾ. ನೀವ್ ಅದೇ ಡೌಟ್ ಇಟ್ಕೊಂಡು ನೀವ್ ಯಾವಾಗ ನಿಮ್ ಪರ್ಸನ್ ಆ ಸಿಚುವೇಶನ್ ಅಲ್ಲಿ ನೋಡ್ತಿರ್ತೀರಲ್ಲ, ಅದು ಬೇಗನೆ ಮ್ಯಾನಿಫೆಸ್ಟ್ ಆಗುತ್ತೆ. ನೆಕ್ಸ್ಟ್ ಈಗಿಂದ ಏನ್ ಮಾಡಿ ಅಂತಂದ್ರೆ, ನೀವು ಥರ್ಡ್ ಪಾರ್ಟಿನ ದೂರ ಮಾಡ್ಬೇಕು ಅಂತಂದ್ರೆ ಆದಷ್ಟು ಪಾಸಿಟಿವ್ ಮೈಂಡ್ ಸೆಟ್ ನ ಇಟ್ಕೊಳ್ಳಿ. ನೀವು ವಿಜುಲೈಸ್ ಬಂದು ನಿಮ್ ಪರ್ಸನ್ ಅವ್ರನ್ನ ಬಿಟ್ಟಿದ್ದಾರೆ ಅನ್ನೋ ರೀತಿಲೇ ನೀವು ವಿಜುಲೈಸ್ ಮಾಡಿ. ಯಾರಿಗೆಲ್ಲ ಲೈಫಲ್ಲಿ ಥರ್ಡ್ ಪಾರ್ಟಿ ಇದಾರಲ್ಲ ಅವ್ರು ಮಾತ್ರ. ಓಕೆನಾ, ತುಂಬಾ ಸ್ಟ್ರಾಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿಗೆ ಬೇಡ ಅಂತಂದ್ರು ನಿಮ್ ಪರ್ಸನ್ ಬಿಡೋದಿಕ್ಕೆ ರೆಡಿ ಇಲ್ಲ ಇಲ್ಲಿ ಅನ್ನೋದು ಕಾಣ್ತಾ ಇದೆ. ಸೊ ನೀವ್ ಆದಷ್ಟು ನೀವು ಹ್ಯಾಪಿ ಆಗಿರೋದಕ್ಕೆ ಟ್ರೈ ಮಾಡಿ. ನೀವು ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೆಲ್ಫ್ ಮೋಟಿವೇಟ್ ಅನ್ನೋದನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಯಾರ ಹತ್ರನೂ ಜಾಸ್ತಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವ ಸಜೆಷನ್ಸ್ ಬಂದು ನಿಮ್ಗೆ ಪ್ರಾಪರ್ ಆಗಿ ಸಿಗೋದಿಲ್ಲ ಈಗ. ಬಿಕಾಸ್ ನೀವು ಮೈಂಡ್ ವೈಸ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ. ಆಗ ನೆಗೆಟಿವ್ ಥಾಟ್ಸ್ ಅನ್ನೋದು ನಿಮ್ಮನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮಿಸ್ಗೈಡ್ ಆಗ್ಬಹುದು ಅನ್ನೋ ಒಂದು ಗೈಡೆನ್ಸ್ ಬಂದಿದೆ. ಓಕೆನಾ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಕಾಣಿಸೋ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಸ್ಪೆಲ್ಸ್, ರಿಚುವಲ್ಸ್ ಏನ್ ಬೇಕಾದ್ರೂ ಮಾಡಿಸ್ಬೋದು. ನೀವು ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಬೇಕು ಅಂದ್ರೆ. ಓಕೆನಾ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಓಕೆನಾ. ಬಾಯ್. ಥ್ಯಾಂಕ್ ಯು.